ಎಲ್ರಿಗೂ ನಮಸ್ಕಾರ. ಏನು ಇವತ್ತು ನಮ್ಮ ಕ್ಯಾಂಡಿಡೇಟು ಮೊನ್ನೆ ಹತ್ತಿರದಿಂದ ಸೋತಿದ್ದಾರೆ. ಯಾಕಂದರೆ ಅವ್ರು ಸೋಲೋಕ್ಕೆ ಕಾರಣಗಳು ಕೆಲವು ಇದೆ. ಬಹಳಷ್ಟು ನಮ್ಮ ಮಂಜಣ್ಣವರು, ನಾವೇನೋ ಮಂಜಣ್ಣವ್ರು ಇದ್ರೆ ಯಾರು ಏನು ಕೆಲಸ ಅವರೇ MLA ಆಗ್ತಾಯಿದ್ರು. ಆಲ್ರೆಡಿ ಇವಾಗ ಎಲ್ಲ ಕೋಲಾರಲ್ಲಿ ಆಗಿದ್ದಾರೆ. ಸ್ವಲ್ಪ ನಮ್ಮ ಎಡತೊಡಗದಲ್ಲಿ ಸ್ವಲ್ಪ ಸೋತಿದ್ದಾರೆ ಅವರು. ಅವ್ರಿಗೆ ಇವತ್ತು ಸೋತರೆ ಕೂಡ ಇವತ್ತು ನಮ್ಮ ಮುಳಬಾಗಿಲಿಗೆ ಅವರೇ MLA. ಯಾಕಂದ್ರೆ ಸರ್ಕಾರದಿಂದ ಇವತ್ತು ಸಿದ್ದರಾಮಯ್ಯ DK ಶಿವಕುಮಾರ್ ಸಾಹೇಬರು ಸರ್ಕಾರದಲ್ಲಿ ಏನು ಯಾರು ಸೋತಿದ್ದಾರೆ ಅವ್ರದ್ದೇ ಅಂತ ನಡೀಬೇಕು ಅಂದು ಅವ್ರಿಗೆ ಒಳ್ಳೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಅದು ನಮ್ಮ ಸರ್ಕಾರಕ್ಕೆ ನಾವೆಲ್ಲ ಕೃತಜ್ಞತೆ ಹೇಳೋಣ. ಅದೇ ರೀತಿ ನಮ್ಮ ಇವತ್ತು ಮುಡಿನೂರು ಪಂಚಾಯತಿಗೆ ಬಂದಿರುವ ನಮ್ಮ ಆದರಣರಾಗ್ಬೋದು, ಬ್ಲಾಕ್ ಪ್ರೆಸಿಡೆಂಟ್ ಅಧ್ಯಕ್ಷರಾದ ನಮ್ಮ ನೀಲಕಂಠಣ್ಣ, ಅಮಾನುಲ್ಲಣ್ಣ, RR ರಾಜೇಂದ್ರ ಗೌಡರು, ಕಾರ್ ಶ್ರೀನಿವಾಸು, ಅರವಿಂದು, ಗುಂಜಣ್ಣ ಮಂಜಣ್ಣವರು, ಛೋಟಾ ಸಾಬ್, ಈಗ ಎಲ್ಲ ನಮ್ಮ ಈ ಮುಡಿನೂರು ಗ್ರಾಮ ಪಂಚಾಯತ್ ನಾಯಕರು ಇವತ್ತು ಕಾರ್ಯಕರ್ತರು ಬಂದಿಲ್ಲ, ಎಲ್ಲ ನಾಯಕರು ಬಂದಿರೋದು. ಹೆಂಗಂದ್ರೆ ವೋಟರ್ ಬಂದಿಲ್ಲ, ಇವತ್ತು ಕರೆದಿಲ್ಲ. ಯಾಕಂದ್ರೆ ಇವತ್ತು ಮೊನ್ನೆ ಆಲ್ರೆಡಿ ಯಬ್ನೆ ಒಳ್ಳೆ ದಿನ ನೋಡಿ ಯಬ್ನೆಯಲ್ಲಿ ಪೂಜೆ ಮಾಡಿದ್ದಾರೆ. ಪೂಜೆ ಮಾಡಿ ದೇವ್ರನ್ನ ಪೂಜೆ ಮಾಡಿ ಪಂಚಾಯತ್ ವೈದು ಟೂರ್ ಮಾಡ್ಬೇಕಂತ ಮಾತಾಡಿದೆಲ್ಲ ಅಧ್ಯಕ್ಷರುಗಳು ಅದನ್ನ ಮಾತಾಡಿದ್ದಾರೆ. ಇವತ್ತು ಮುಡಿನೂರು ಪಂಚಾಯತಿಯಲ್ಲಿ ಕಾರ್ಯಕರ್ತನ ಕರೆದಿರೋ ಭಾಗ ಲೀಡರ್ ಮಾತ್ರ ಕರೆದು ಇವತ್ತು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಸರ್ ಅವರ ಸರ್ಕಾರವನ್ನು ಇವತ್ತು ಗ್ಯಾರಂಟಿಗೆ ಯಾವ ಥರ ಹೇಳ್ಬೇಕಂದ್ರೆ ಅವ್ರು ಹೇಳ್ತಾ ಇದ್ರು ಅವಾಗಲೇ ನನಗೆ ಬಂದಿಲ್ಲ ಅಂದು. ಹೌದು, ಬರಲ್ಲ. ಯಾಕಂದರೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಲ್ಲ, ಬ್ಯಾಂಕ್ ಅಕೌಂಟ್ಗೆ ಫೋನ್ ನಂಬರ್ ಲಿಂಕ್ ಆಗಿರಲ್ಲ. ಅದು ಸ್ವಲ್ಪ ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ ಇರುತ್ತೆ. ಕಂಪ್ಯೂಟರ್ದೆಲ್ಲ ಇವಾಗ ಬರೆಯೋದಾದ್ರೆ ಬರೀಬೋದು, ಕಂಪ್ಯೂಟರ್ ಪ್ರಾಬ್ಲಮ್ ಇರುತ್ತೆ. ಅದು ಒಳ್ಳೆ ನಮ್ಮದು ಸರ್ಕಾರ ಒಳ್ಳೆ ಗ್ಯಾರಂಟಿ ಬಡವ್ರಿಗೆ ಕೊಡುತ್ತೆ. ಈಗ ಸಾಹುಕಾರಕ್ಕೆ ಹೋಗಲ್ಲ. ಅದು ಹೆಂಗಂದ್ರೆ GST ರಿಟರ್ನ್ ಕೊಡಲ್ಲ, ಸರ್ಕಾರ ಸಾಮಾನು ತಗೊಂಡು ಕೊಡ್ತಾ ಇಲ್ಲ. ಬೇರೆ ಬಡವ್ರಿಗೆ ಮಾತ್ರ, ರೈತರಿಗೆ, ಸಣ್ಣ ರೈತರಿಗೆ ಮಾತ್ರ, ದೊಡ್ಡ ರೈತಕ್ಕಿಲ್ಲ, ಸಣ್ಣ ರೈತ ಮಾತ್ರ ಕೊಡ್ತಾ ಇದ್ದಾರೆ. ಇಂಥ ಸರ್ಕಾರ ಪಡಿಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಇವತ್ತು ಜನ BJP ಅವ್ರು ಹೇಳ್ತಾರೆ ಇವತ್ತು ಏನಂದ್ರೆ ಗ್ಯಾರಂಟಿ ಕೊಡ್ತಾ ಇದ್ದೀರಿ ಅಂದು. ಅವ್ರು ಸುಮ್ಮನೆ ಏನು ಕೊಡಲ್ಲ, ಸುಮ್ಮನೆ ಮಾತುಗಳು ಹೇಳ್ತಾರೆ ಅಷ್ಟೇ. ಇವತ್ತು ನಮ್ಮ ಅಯೋಧ್ಯೆನ ಇಟ್ಕೊಂಡು ಎಲ್ರಿಗೂ ರಾಮನೇ, ನಮಗೂ ರಾಮ, ನಿಮ್ಮೂ ರಾಮ, ಎಲ್ರಿಗೂ ದೇವರೇ ರಾಮರೇ. ಇವತ್ತು ಮೋದಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಎಲೆಕ್ಷನ್ ಬಂದ್ಬಿಟ್ಟೆ ಅಂದ್ಬಿಟ್ಟು ಸುಮ್ಮನೆ ಅದು ನೋಡಿಸ್ಬಿಟ್ಟು ಸುಮ್ಮನೆ ನಾವು ಜಾತಿಗೆ ತಂದು ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದು ಯಾರು ತಲೆಯಲ್ಲಿ ಮಾಡ್ಕೋಬೇಡಿ. ಎಲ್ರಿಗೂ ರಾಮನೇ, ನಾವು ರಾಮ ನಾಳೆ ಪೂಜೆ ಮಾಡೋಣ. ನಾಳೆ 22ನೇ ತಾರೀಕು ಸೋಮವಾರ ಎಲ್ರಿಗೂ ರಾಮ ಪೂಜೆ ಮಾಡಿ ನಾವು ಕೂಡ ರಾಮನ ಭಕ್ತದೆ. ನಾವು ಕೂಡ ಆ ಥರ ಮಡಗಿ ನಾಳೆ ನಮ್ಮ ಲೋಕಸಭಾ ಎಲೆಕ್ಷನ್ ಬಂದಾಗ ನಮ್ಮ ಕ್ಯಾಂಡಿಡೇಟ್ಗೆ ನಾವು ಗೆಲ್ಸ್ಕೊಂಡು ನಾವು ಪ್ರಯತ್ನ ಬೀಳಬೇಕು. ನಮ್ಮ ಬೂತಲ್ಲಿ ಎಲ್ಲರೂ ನಮಗೆ ಒಳ್ಳೆ ಮೆಜಾರಿಟಿ ಕೊಡಿಸಿ ನಮ್ಗೆ ಲೋಕಸಭಾ ಕ್ಯಾಂಡಿಡೇಟ್ ಕೋಲಾರ್ಗೆ ಯಾರು ಬರ್ತಾರೋ ಅವ್ರಿಗೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಆಧಾರನ ಬ್ಲಾಕ್ ಪ್ರೆಸಿಡೆಂಟ್ಗಳು, ನಾಯಕರು ಅವ್ರ ಗೌರವ ಇಳಿಸಿ ನಾವು ಓಟ್ ಕೊಡಬೇಕು. ಯಾಕಂದರೆ ಇವತ್ತು ನಮಗೆ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ 60 ವರ್ಷದಿಂದ ಇತ್ತು. ಇವತ್ತು ಫೋನ್ ಮಾತಾಡಿದ್ರೆ ಕಾಂಗ್ರೆಸ್ ಸರ್ಕಾರ, ಅದು TV ನೋಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ, ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಕೊಟ್ಟಿರೋದು. ಇವತ್ತು ವೆಹಿಕಲ್ ಕಾರ್ ಹೋಗ್ಬೇಕಾದ್ರೆ ಅವ್ರದ್ದೇ. ಇವತ್ತು 7 ವರ್ಷದಿಂದ ಮಾಡಿರೋದು ಏನೂ ಇಲ್ಲ ಮೋದಿ. ಅವ್ರೇನಂದ್ರೆ ಸ್ವಲ್ಪ ಮೇಲೆ ಬಿಲ್ಡಪ್ ಕೊಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ಸಾಧನೆ ಮಾಡಿದಂದ್ರೆ ಅದು ಕಾಂಗ್ರೆಸ್ ಸರ್ಕಾರನೇ. ಇವತ್ತು ಏನೋ ನಾವು ಮಾತಾಡ್ಬೋದು ಅವರು, ಯಾಕಂದರೆ ದೊಡ್ಡವ್ರಿಗೆಲ್ಲ ಗೊತ್ತಾಗಿರೋದು. ಇವತ್ತು ಇಂದಿರಾಮ್ಮನವ್ರು ಕೊಟ್ಟರು ಏನು ಪಿಂಚಣಿ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಿಲ್ಲ, ಜಾಸ್ತಿ ಮಾಡ್ಕೊಂಡು ಸರ್ಕಾರಗಳು ಅಷ್ಟೇ. ಇನ್ನು ಬೇರೆ ಯಾರು ಏನು ಮಾಡ್ತಾ ಇಲ್ಲ. ಇವಾಗ ಹೊಸದಾಗಿ ಏನು ಮಾಡಿಲ್ಲ, ಯಾವುದೇ ಆಗಲಿ ಮಾಡ್ತಾ ಇಲ್ಲ. 1 ಲಕ್ಷ ದುಡ್ಡಿಗೆ ಇದು ಉದ್ಯೋಗಗಳು ಕೊಡ್ತೀರ ಅಂತ ಹೇಳಿದ್ರು ಮೋದಿ ಅವರು, ಮಾಡಿಲ್ಲ. 7 ವರ್ಷದಿಂದ ಯಾವುದೂ ಮಾಡಿಲ್ಲ. ಆ ಥರ ಕಾಂಗ್ರೆಸ್ ಸರ್ಕಾರನೇ ನಮ್ಗೆ ಬಡವ್ರಿಗಾಗ್ಬೋದು, ರೈತರಿಗಾಗ್ಬೋದು, ಕಾಂಗ್ರೆಸ್ ಸರ್ಕಾರ ನಮ್ಗೆ ಮೆಚ್ಚೋದು, ನಮ್ಗೆ ಯಾವುದೇ ಒಳ್ಳೇದಾಗೋದು. ಇದು ಏನಂದರೆ BJP ಒಳ್ಳೆ ಸಾಹುಕಾರಕ್ಕೆ ಮಾತ್ರ ಆಗ್ತದೆ ಅಷ್ಟೇ. ಇವತ್ತು ಅವರು ಮೊನ್ನೆ 5 ವರ್ಷ ಆಡಳಿತ ಮಾಡಿದ್ರು, 4 ವರ್ಷ ಆಡಳಿತ ಮಾಡಿದ್ರು. ಒಂದು ಬಡವನಿಗೆ ಏನಾರು ಕೊಟ್ರಾ? ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಅದೇ ಮುಂದೆ ಬಂದು ಕೊಟ್ಟಿದೆ. ಅದರಿಂದ ಎಲ್ಲರೂ ನಾಳೆ ಎಲೆಕ್ಷನ್ ಬಂದಾಗ ಒಳ್ಳೆ ಕಾಂಗ್ರೆಸ್ ಮೆಜಾರಿಟಿ ಕೊಡಬೇಕಂದು ಹೇಳ್ತಾ ಎಲ್ರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.